ಹಾಯ್ ಫ್ರೆಂಡ್ಸ್, ಕಲ್ಪತರು ಕ್ರಿಯೇಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಶ್ರೀ ಕ್ಷೇತ್ರ ಗಾಣಗಾಪುರ ಕರ್ನಾಟಕದ ಸುಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ. ಶ್ರೀ ಕ್ಷೇತ್ರ ಗಾಣಗಾಪುರವು ಕಲಬುರಗಿಯಿಂದ ಸುಮಾರು 50 ಕಿಲೋಮೀಟರ್ಗಳ ದೂರದಲ್ಲಿರುತ್ತದೆ. ದತ್ತ ಸಂಪ್ರದಾಯದ ಒಂದು ಪವಿತ್ರ ತೀರ್ಥಕ್ಷೇತ್ರ. ಕರ್ನಾಟಕದ ಕಲಬುರಗಿ ಜಿಲ್ಲೆಯಲ್ಲಿ ಪುಣೆ ರಾಯಚೂರು ರೈಲು ಮಾರ್ಗದಲ್ಲಿರುವ ಗಾಣಗಾಪುರ ರೈಲು ನಿಲ್ದಾಣದಿಂದ 22 ಕಿಲೋಮೀಟರ್ ದೂರದಲ್ಲಿ ಭೀಮಾ ಅಮರಜ ನದಿಗಳ ಸಂಗಮದ ಹತ್ತಿರ ಈ ಊರು ಇದೆ. ಶ್ರೀ ಗುರುಚರಿತ್ರೆ ಎಂಬ ಗ್ರಂಥದಲ್ಲಿ ಇದನ್ನು ಗಾಣಗಾಪುರ, ಗಣಗ ಭವನ, ಗಾಂಧರ್ವ ಭವನ, ಗಂಧರ್ವಪುರ ಎಂಬ ಹೆಸರುಗಳಿಂದ ಉಲ್ಲೇಖಿಸಲಾಗಿದೆ. ದತ್ತಾವತಾರಿ ಎಂದು ಪ್ರಸಿದ್ಧಿ ಹೊಂದಿರುವ ಶ್ರೀ ನರಸಿಂಹ ಸರಸ್ವತಿಯವರು ವಾಡಿ ಎಂಬ ಊರಿನಿಂದ ಇಲ್ಲಿಗೆ ಬಂದು ಸುಮಾರು 23 ವರ್ಷ ನೆಲೆಸಿದ್ದರು. ದತ್ತ ಮತ್ತು ಆತ್ರೇಯ ಎರಡು ಪದಗಳು ಸೇರಿದ ದತ್ತಾತ್ರೇಯ ಆಗಿದೆ. ಅಂದರೆ ದತ್ತನು ಅತ್ರಿಯ ಮಗ ಅತ್ರೇಯ. ದತ್ತ ಎಂದರೆ ಕೊಡುವುದು ಎಂದರ್ಥ. ಇಲ್ಲಿ ದತ್ತನು ತನ್ನನ್ನು ತಾನೇ ಅತ್ರಿ ಅನಸೂಯರಿಗೆ ಕೊಟ್ಟುಕೊಂಡು ದತ್ತನಾದನು. ಅತ್ರಿ ಒಬ್ಬ ಋಷಿ. ಈತ ಬ್ರಹ್ಮನ 7 ಮಕ್ಕಳಲ್ಲಿ ಒಬ್ಬ. ಈ ಜಗತ್ತಿನ ಸೃಷ್ಟಿಗಾಗಿ ತಪಸ್ಸು ಮಾಡುತ್ತಿದ್ದವನು. ಈತನ ಹೆಂಡತಿ ಅನಸೂಯೆ ಮಹಾಪತಿವ್ರತೆ. ಪ್ರತಿಷ್ಠಾನದಲ್ಲಿ ಅಂದರೆ ಈಗಿನ ಪೈಠಣ ಮಹಾರಾಷ್ಟ್ರದಲ್ಲಿದೆ. ಇಂತಹದೇ ಇನ್ನೊಬ್ಬ ಪತಿವ್ರತೆ ಇದ್ದಳು. ಅವಳ ಹೆಸರು ಸುಮತಿ. ಅವಳ ಗಂಡ ಕೌಶಿಕ. ಅವನು ತಪ್ಪುದಾರಿ ಹಿಡಿದು ಸುಮತಿಯನ್ನು ಬಿಟ್ಟು ಹೊರಟು ಹೋಗುತ್ತಾನೆ. ಹಾಗಿರಲು ಒಮ್ಮೆ ವಿಪರೀತ ಕಾಯಿಲೆ ಬಂದು ಮೈಯೆಲ್ಲ ಹುಣ್ಣಾಗುತ್ತದೆ. ಮತ್ತೆ ಸುಮತಿಯ ಬಳಿಗೆ ಬರುತ್ತಾನೆ. ಅವಳು ತುಂಬ ಒಳ್ಳೆಯವಳು, ಕ್ಷಮಾಶೀಲೆ. ಅವನ ಹುಣ್ಣುಗಳನ್ನು ತೊಳೆದು ಔಷಧಿ ಹಾಕಿ ಒಳ್ಳೆಯ ಆಹಾರ ಕೊಡುತ್ತಾಳೆ. ಅವನಿಗೆ ನಡೆಯಲು ಆಗದಿದ್ದಾಗ ಒಂದು ಸಂಜೆ ಸುಮತಿ ಅವನನ್ನು ಹೆಗಲ ಮೇಲೆ ಕುಳ್ಳಿರಿಸಿಕೊಂಡು ಹೊರಡುತ್ತಾಳೆ. ಇದೇ ಸಮಯದಲ್ಲಿ ಆ ಊರಿನಲ್ಲಿ ಘಟನೆಯೊಂದು ನಡೆದಿತ್ತು. ದೊಡ್ಡ ಅಪರಾಧ ಮಾಡಿದವನೊಬ್ಬನಿಗೆ ಮರಣದಂಡನೆ ವಿಧಿಸಿದ್ದರು. ಆದರೆ ಆ ಅಪರಾಧಿ ತಪ್ಪಿಸಿಕೊಂಡು ಪರಾರಿಯಾಗುತ್ತಾನೆ. ಅಪರಾಧಿಯಂತೆ ಕಂಡ ಇನ್ನೊಬ್ಬನನ್ನು ರಾಜಭಟರು ಕರೆತಂದು ರಾಜನ ಎದುರು ನಿಲ್ಲಿಸಿದಾಗ ಹಿಂದೂ ಮುಂದೂ ಆಲೋಚಿಸದೆ ರಾಜ ಅವನನ್ನು ಶೂಲಕ್ಕೇರಿಸುವಂತೆ ಅಪ್ಪಣೆ ಕೊಡುತ್ತಾನೆ. ರಾಜಾಜ್ಞೆಯಂತೆ ಅವನನ್ನು ಶೂಲಕ್ಕೇರಿಸಲಾಗುತ್ತದೆ. ಆದರೆ ಆತ ನಿಜವಾದ ಅಪರಾಧಿಯೇ ಅಲ್ಲ. ಆತ ಮಾಂಡವ್ಯನೆಂಬ ಋಷಿ. ಆತನ ಯೋಗಬಲದಿಂದ ಶೂಲದ ಮೇಲೆ ಸಾಯದೆ ನೇತಾಡುತ್ತಿರುತ್ತಾನೆ. ಅದೇ ಮಾರ್ಗವಾಗಿ ಪತ್ನಿಯನ್ನು ಹೊತ್ತು ಸುಮತಿ ಬರುವಾಗ ಕತ್ತಲೆಯಲ್ಲಿ ಕೌಶಿಕನ ಕಾಲು ಶೂಲಕ್ಕೆ ತಾಗುತ್ತದೆ. ಇದರಿಂದ ಕುಪಿತಗೊಂಡ ಋಷಿ ಈ ಶೂಲಕ್ಕೆ ಕಾಲು ತಾಗಿಸಿಕೊಂಡವನು ಸೂರ್ಯ ಹುಟ್ಟುವುದರೊಳಗೆ ಸಾಯಲಿ ಎಂದು ಶಪಿಸುತ್ತಾನೆ. ಇದನ್ನು ಕೇಳಿಸಿಕೊಂಡ ಸುಮತಿ ಪತಿಯೇ ಸರ್ವಸ್ವ ಎಂದು ನಂಬಿದ ಆಕೆ, ಎಲೆ ಸೂರ್ಯನೇ, ನೀನು ಉದಯಿಸಬೇಡ, ನನ್ನ ಮಾತು ಮೀರಿದರೆ ನೀನು ಸುಟ್ಟು ಬೀಳುವೆ ಎಂದು ಶಾಪ ನೀಡುತ್ತಾಳೆ. ಅವಳ ಶಾಪಕ್ಕೆ ಹೆದರಿ ಸೂರ್ಯ ಹುಟ್ಟಲೇ ಇಲ್ಲ. ಜಗತ್ತೆಲ್ಲ ಕತ್ತಲಾಯಿತು. ಜನರ ಕಷ್ಟ ನೋಡಿ ದೇವತೆಗಳಿಗೆ ಮುರುಕ ಹುಟ್ಟಿತು. ಮಾದಿ ದೇವತೆಗಳೆಲ್ಲ ಪ್ರತಿಷ್ಠಾನ ನಗರದ ಬಳಿಯಿದ್ದ ಅತ್ರಿ ಮುನಿ ಆಶ್ರಮದ ಬಳಿ ಬರುತ್ತಾರೆ. ದೇವಿಯನ್ನು ಕಂಡು ನಡೆದ ವಿಷಯವನ್ನೆಲ್ಲ ಹೇಳುತ್ತಾರೆ. ಅನಸೂಯೆಯರು ದೇವತೆಗಳೊಡನೆ ಸುಮತಿಯ ಮನೆಗೆ ತೆರಳುತ್ತಾರೆ. ಕೊಟ್ಟ ಶಾಪವನ್ನು ಹಿಂದೆ ತೆಗೆದುಕೊಂಡು ಲೋಕವನ್ನು ಉಳಿಸು ಎನ್ನುತ್ತಾರೆ. ಅದಕ್ಕೆ ಸುಮತಿ, ನಿಜ, ಆದರೆ ಸೂರ್ಯನು ಉದಯಿಸಿದರೆ ನನ್ನ ಗಂಡನು ಮರಣ ಹೊಂದುತ್ತಾನೆ. ಆತ ಹೋದರೆ ನನ್ನ ಸರ್ವಸ್ವೇ ಹೋದ ಹಾಗೆ ಶಾಪವನ್ನು ಹಿಂದೆ ತೆಗೆದುಕೊಳ್ಳಲಾರೆ ಎಂದು ಬಿಟ್ಟಳು. ಆಗ ಅನಸೂಯ ತಂಗಿ ಸುಮತಿ, ನಿನ್ನ ಶಾಪವನ್ನು ಹಿಂಪಡೆ, ನಾನು ನನ್ನ ಶಕ್ತಿಯಿಂದ ನಿನ್ನ ಗಂಡನನ್ನು ಮತ್ತೆ ಬದುಕಿಸುವೆ ಎಂದಳು. ಆಗ ಸುಮತಿ ಶಾಪವನ್ನು ಹಿಂಪಡೆಯುತ್ತಾಳೆ. ಅನಸೂಯ ಕೊಟ್ಟ ಮಾತಿನಂತೆ ಮತ್ತೆ ಕೌಶಿಕನನ್ನು ಬದುಕಿಸುತ್ತಾಳೆ. ಎಲ್ಲರಿಗೂ ಸಂತೋಷವಾಗುತ್ತದೆ. ಅವಳು, ನಾವು ಸಂತುಷ್ಟರಾಗಿದ್ದೇವೆ, ಬೇಕಾದವರ ಬೇಡಿಕೆ ಎನ್ನುತ್ತಾರೆ. ಆಗ ಅನಸೂಯೆ, ಹರಿಹರ ಬ್ರಹ್ಮರು ನನ್ನ ಮಕ್ಕಳಾಗಲಿ ಎಂದು ಬೇಡಿಕೊಳ್ಳುತ್ತಾಳೆ. ಹಾಗೆಯೇ ಆಗಲಿ ಎಂದು ದೇವತೆಗಳು ಹರಸುತ್ತಾರೆ. ಅದರಂತೆ ಬ್ರಹ್ಮನ ಅಂಶದಲ್ಲಿ ಚಂದ್ರನು, ವಿಷ್ಣುವಿನ ಅಂಶದಲ್ಲಿ ದತ್ತನು, ಈಶ್ವರನ ಅಂಶದಲ್ಲಿ ದುರ್ವಾಸನು ಹುಟ್ಟಿದರು. ಹೀಗೆ ಅನಸೂಯ ದೇವಿ 3 ಮಕ್ಕಳನ್ನು ಪಾಲಿಸಿದಳು. ಮಕ್ಕಳು ಬೆಳೆದು ದೊಡ್ಡವರಾದರು. ನಂತರ ತಂದೆ ತಾಯಿಯರ ಅಪ್ಪಣೆ ಪಡೆದು ಚಂದ್ರಮಂಡಲಕ್ಕೆ ಹೋದನು. ದುರ್ವಾಸನು ನೆನೆದಾಗ ಬರುವೆನೆಂದು ತಪಸ್ಸಿಗೆ ಹೋದನು. ದತ್ತನು ತಂದೆ ತಾಯಿಯರ ಸೇವೆಯಲ್ಲೇ ಉಳಿದನು. ಆತನಲ್ಲೇ ಚಂದ್ರ, ದುರ್ವಾಸರ ಅಂಶವು ಒಳಗೊಂಡಿತ್ತು. ಆದ್ದರಿಂದಲೇ ಆತನಿಗೆ 3 ಮುಖ, 6 ಕೈ. ಕೆಳಗಿನ ಕೈಗಳಲ್ಲಿ ಮಾಲೆ, ಕಮಂಡಲ, ಮಧ್ಯದ ಕೈಗಳಲ್ಲಿ ಡಮರು, ತ್ರಿಶೂಲ, ಮೇಲಿನ ಕೈಗಳಲ್ಲಿ ಗದಾ, ಚಕ್ರ, ಕಾವಿ ಬಟ್ಟೆಯನ್ನು ತೊಟ್ಟು ಜಡೆ, ವಿಭೂತಿಗಳಿಂದ ಅಲಂಕೃತನಾಗಿದ್ದನು. ಆತ ಹುಟ್ಟಿದ್ದು ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷ ಚತುರ್ದಶಿ. ಆ ದಿನದಂದೇ ಪ್ರತಿ ವರ್ಷ ದತ್ತ ಜಯಂತಿ ಆಚರಿಸುವರು. ದತ್ತಾತ್ರೇಯನ ಚಿತ್ರಣದಲ್ಲಿ ಹಸು ಹೊಂದಿದೆ, ಅದೇ ಕಾಮಧೇನು. ಆತನ ಹಿಂದೆ ದೊಡ್ಡ ಮರವಿದೆ, ಅದೇ ಕಲ್ಪವೃಕ್ಷ. 4 ನಾಯಿಗಳಿವೆ, ಅವೇ 4 ವೇದಗಳು. ಹೀಗೆ ದತ್ತಾತ್ರೇಯನ ಮೂರ್ತಿ ತ್ಯಾಗ, ಭಕ್ತಿ, ಜ್ಞಾನ, ಅನುಕಂಪಗಳ ಸಾಕಾರ ಮೂರ್ತಿಯಾಗಿದೆ. ಇಲ್ಲಿ ಭೀಮಾ ಮತ್ತು ಅಮರಜ ಎಂಬ 2 ನದಿಗಳ ಸಂಗಮವಿರುವುದು.
ಅಮರಜ ಎಂಬ ನದಿಯು ಉದ್ಭವವಾದದ್ದು ಜಾಲಂಧರ ಪುರಾಣ ಹೇಳಿದಂತೆ ದೇವೇಂದ್ರನು ಅಮೃತ ಕುಂಡವನ್ನು ಒಯ್ಯುತ್ತಿದ್ದಾಗ ಜಾರಿ ಭೂಮಿಯ ಮೇಲೆ ಬಿದ್ದು ಅದೇ ನದಿಯಾಗಿ ಹರಿತಿದ್ದರಿಂದ ಅದಕ್ಕೆ ಅಮರಜ ಎಂದು ಹೆಸರು ಬಂದಿತು. ಅಮರಜ ನದಿ ಈ ಭೀಮಾ ನದಿಯಲ್ಲಿ ಸಂಗಮವಾದ್ದರಿಂದ ಈ ತೀರ್ಥಕ್ಕೆ ಕಾಶಿ ಸಮಾನವೆಂದು ಸ್ವತಃ ಮಹಾರಾಜರು ವರ್ಣಿಸಿದ್ದರಲ್ಲದೆ ಈ ತೀರ್ಥದಲ್ಲಿ ಸ್ನಾನ ಮಾಡಿದವರ ಸರ್ವ ರೋಗಾದಿಗಳು ಪೂರ್ವಾರ್ಜಿತ ಸರ್ವ ಪಾಪಗಳು ನಾಶವಾಗಿ ಹೋಗುತ್ತದೆ. ಭಸ್ಮದ ಗುಡ್ಡವು ಸಂಗಮದ ಸಮೀಪದಲ್ಲಿಯೇ ಇರುವುದು. ಇದೇ ಸ್ಥಳದಲ್ಲಿ ಹಿಂದಕ್ಕೆ ಶ್ರೀ ಪರಶುರಾಮನು ಯಜ್ಞ ಮಾಡಿದ ಸ್ಥಳವೆಂದು ಹಿರಿಯರು ಹೇಳುತ್ತಾರೆ. ಕಾರಣ ಈ ಭಸ್ಮಕ್ಕೆ ಬಹಳ ಮಹತ್ವ ಬಂದಿರುವುದು. ದಿನಾಲೂ ಎಷ್ಟೋ ಭಕ್ತಾದಿಗಳು ಈ ಭಸ್ಮವನ್ನು ಪ್ರಸಾದ ರೂಪವಾಗಿ ತೆಗೆದುಕೊಂಡು ಹೋದರು ಕೂಡ ಈ ಭಸ್ಮದ ಪ್ರಮಾಣವು ಕಡಿಮೆಯಾಗಿಲ್ಲ. ನಿಜವಾಗಿಯೂ ಈ ಭಸ್ಮವು ಈಗಲೂ ಕೂಡ ಅಮೂಲ್ಯ ಹಾಗೂ ಭವತಾರಕ ವಸ್ತು ಎಂದು ಹೇಳುತ್ತಾರೆ. ನೋಡುತ್ತಿರುವುದು ಔದುಂಬರ ವೃಕ್ಷ. ಹಿಂದೆ ವೇದಾಭ್ಯಾಸಗಳನ್ನು ಮಾಡಿ ಒಬ್ಬ ಕೃಷ್ಣ ಬ್ರಾಹ್ಮಣನು ಮಹಾರಾಜರ ದರ್ಶನಕ್ಕೆ ಬಂದಾಗ ಅವರು ಹೇಳಿದಂತೆ ಈ ಭಕ್ತನು ಒಣಗಿದ ಕಟ್ಟಿಗೆಯನ್ನು ನೆಟ್ಟು ತ್ರಿಕಾಲದಲ್ಲಿ ಅದಕ್ಕೆ ನೀರನ್ನು ಹಾಕುತ್ತಾ ಅದರ ಸೇವೆಯನ್ನೇ ಮಾಡುತ್ತಲಿದ್ದಾಗ ಮಹಾರಾಜರ ವಾಕ್ಯ ಹಾಗೂ ಕೃಪಾ ಅನುಗ್ರಹದಂತೆ ಆ ಒಣಗಿದ ಕಟ್ಟಿಗೆಯು ಚಿಗಿದು ಮರವಾಯಿತು ಮತ್ತು ಕೂಡಲೇ ಆ ಭಕ್ತನ ಕುಷ್ಠರೋಗವೂ ನಿವಾರಣೆಯಾಯಿತು. ಈ ವೃಕ್ಷವು ಸಂಗಮದ ಪೂರ್ವ ಜಾಗದಲ್ಲಿ ಸ್ಥಳವಿದ್ದು ಈಗ ಇದೇ ಸ್ಥಳದಲ್ಲಿ ನೂತನ ವೃಕ್ಷವನ್ನು ನೆಟ್ಟಿರುವರು. ಕಾರಣ ಹಳೆಯ ವೃಕ್ಷವು ಹಿಂದಿನ ಮಹಾಪೂರ ಬಂದಾಗ ಅದಕ್ಕೆ ಸಿಲುಕಿ ಹರಿದು ಹೋಗಿರುವುದೆಂದು ಹೇಳುತ್ತಾರೆ. ಸಂಗಮೇಶ್ವರ ದೇವಾಲಯ ಇದು ಪುರಾತನ ದೇವಾಲಯವಿರುವುದು. ಶ್ರೀ ಗುರು ಚರಿತ್ರೆಯಲ್ಲಿ ಹೇಳಿರುವಂತೆ ಸಂಗಮೇಶ್ವರನು ಕಾಶಿ ವಿಶ್ವನಾಥನ ಸಮಾನವೆಂದು ಹೇಳಿದ್ದಾರೆ ಮತ್ತು ಸಂಗಮ ಸ್ನಾನವನ್ನು ಮಾಡಿ ಸಂಗಮೇಶ್ವರನ ದರ್ಶನ ಮತ್ತು ಪ್ರದಕ್ಷಿಣೆ ನಮಸ್ಕಾರಗಳು ಮಾಡುವುದರಿಂದ ಅಪಾರ ಪುಣ್ಯ ಲಭಿಸುವುದು. ಈ ದೇವಾಲಯವು ಸಂಗಮದಲ್ಲಿ ಮಹಾರಾಜರ ಮುಖ್ಯ ದೇವಾಲಯದ ಹಿಂಭಾಗದಲ್ಲಿ ಇದ್ದು ಅದನ್ನು ಇತ್ತೀಚೆಗೆ ಜೀರ್ಣೋದ್ಧಾರ ಮಾಡಿ ಸುಂದರ ಕಟ್ಟಡವನ್ನು ಒಳಗೊಂಡಿರುವುದು.